ನಮಸ್ಕಾರ. ಬನ್ನಿ, ಇವತ್ತು ನಾವು 16ನೇ ಶತಮಾನದ ಒಂದು ಅದ್ಭುತ ಹಾಡಿನ ಒಳಹೊಕ್ಕು ನೋಡೋಣ. ಇದು ಭಯವನ್ನ ಮೀರಿ ನಿಲ್ಲೋಕೆ, ನಮ್ಮ ಮನಸ್ಸಲ್ಲಿ ಶಾಂತಿ ಕಂಡುಕೊಳ್ಳೋಕೆ ದಾರಿ ತೋರ್ಸತ್ತೆ. ಭಯವನ್ನ ಗೆಲ್ಲೋಕೆ ಇಡೀ ಪುಸ್ತಕ ಬೇಕಾಗಿಲ್ಲ, ಒಂದೇ ಒಂದು ಪದ ಸಾಕು ಅಂದ್ರೆ ನಂಬ್ತೀರಾ? ಹೌದು, ಈ ಹಾಡಿನ ಮೂಲನೇ ಅದು. ಏನಿದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಹಾಡನ್ನ ರಚಿಸಿದ್ದು ಬೇರಾರೂ ಅಲ್ಲ, ಸಾಕ್ಷಾತ್ ಕರ್ನಾಟಕ ಸಂಗೀತ ಪಿತಾಮಹ ಅಂತಾನೆ ಕರೆಯೋ ಪುರಂದರದಾಸರು. ಅವರು ಈ ಹಾಡಿನ ಮೂಲಕ ನಮ್ಮೆಲ್ಲರ ಜೀವನದ ಒಂದು ದೊಡ್ಡ ಸಮಸ್ಯೆಗೆ ಒಂದು ಪರಿಹಾರವನ್ನೇ ಕೊಟ್ಟಿದ್ದಾರೆ. ಹಾಗಾದ್ರೆ ಏನದು ಸಮಸ್ಯೆ? ಒಂದೇ ಮಾತಲ್ಲಿ ಹೇಳೋದಾದ್ರೆ ಸಂಸಾರ. ಅಂದ್ರೆ ಬರೀ ಸಂಸಾರ ಅಂದ್ರೆ ಕುಟುಂಬ ಅಂತಲ್ಲ. ಇದು ನಮ್ಮನ್ನು ಸುತ್ತುವರೆದಿರೋ ಆಸೆ, ಚಿಂತೆ, ದುಃಖ, ಈ ಎಲ್ಲದರ ಒಂದು ಚಕ್ರವ್ಯೂಹ. ಒಂಥರ ಜೇದ್ರ ಬಲೆ ಇದ್ದ ಹಾಗೆ, ಒಳಗ್ ಸಿಕ್ಕಾಕೊಳ್ಳೋದು ಸುಲಭ, ಹೊರಗೆ ಬರೋದು ಕಷ್ಟ. ಆದರೆ ಪುರಂದರದಾಸರು ಈ ಹಾಡಿನ ರೂಪದಲ್ಲಿ ಆ ಜೇಡರ ಬಲೆಯಿಂದ ಹೊರಬರೋಕೆ ಒಂದು ಸಿಂಪಲ್ ಮ್ಯಾಪ್ ಕೊಟ್ಟಿದ್ದಾರೆ. ಆ ನಕ್ಷೆನ ಹಿಡಿದು ನಡೆದ್ರೆ ಸಿಗೋದೇ ಮುಕ್ತಿ, ಅಂದ್ರೆ ಬಿಡುಗಡೆ. ಸರಿ, ಹಾಗಾದ್ರೆ ಆ ನಕ್ಷೆಯಲ್ಲಿರೋ ಮೊದಲೇ ಹೆಜ್ಜೆ ಏನು? ಆ ಪರಿಹಾರದ ಶುರುವೇ ಈ ಹಾಡಿನ ಪಲ್ಲವಿಯಲ್ಲಿದೆ. ನೋಡಿ, ಇದರಲ್ಲೇ ಅಲ್ವಾ ಸ್ವಾರಸ್ಯ ಇರೋದು. ಶಿವ ಶಿವ ಎನ್ನಿರೋ, ಭಯವೆಲ್ಲ ಮನ್ನಿರೋ. ಎಷ್ಟು ಸರಳವಾದ ಮಾತು, ಬೇರೇನೂ ಇಲ್ಲ. ಕೇವಲ ಶಿವನ ಹೆಸರನ್ನ ಹೇಳಿ ಆಗ ಎಲ್ಲ ಭಯಾನೂ ಮಾಯ ಆಗತ್ತೆ ಅನ್ನೋದೇ ಇದರ ಸಂದೇಶ. ಈ ಒಂದು ಸಾಲನ್ನ ನಾವು 4 ಸಿಂಪಲ್ ಸ್ಟೆಪ್ಸ್ ಆಗಿ ನೋಡ್ಬೋದು. ನೋಡಿ, ಮೊದಲನೇದು ಶಿವ ಶಿವ ಅಂತ ಮತ್ತೆ ಮತ್ತೆ ಹೇಳೋದು. ಎರಡನೇದು ಹೀಗೆ ಹೇಳ್ತಾ ಹೇಳ್ತಾ ಮನಸ್ಸಿನಲ್ಲಿರೋ ಎಲ್ಲಾ ಭಯಗಳನ್ನ ತೆಗೆದುಹಾಕೋದು. ಮೂರನೇದು ನಮ್ಮನ್ನ ಕಟ್ಟಿಹಾಕಿರೋ ಆಸೆ, ಮೋಹದಂತಹ ಬಂಧನಗಳನ್ನ ಕಳ್ಚ್ಕೊಳ್ಳೋದು. ಕೊನೆಗೆ ಆ ಮುಕ್ತಿಯ ದಾರಿಯಲ್ಲಿ ಮುನ್ನಡೆಯೋದು. ಸಿಂಪಲ್ ಅಲ್ವಾ? ಆದರೆ ಒಂದು ನಿಮಿಷ, ಬರೀ ಶಿವ ಅಂತ ಹೇಳೋದ್ರಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ? ಯಾಕೆ ಆ ಹೆಸರಿಗೆ ಅಷ್ಟು ಪವರ್? ಅದಕ್ಕೆ ಉತ್ತರ ತಿಳ್ಕೋಬೇಕು ಅಂದ್ರೆ ನಾವು ಹಾಡಿನ ಮುಂದಿನ ಭಾಗಕ್ಕೆ ಹೋಗ್ಬೇಕು. ಅಲ್ಲಿ ಶಿವನ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡ್ಬೇಕು. ಹಾಡಿನ ಅನುಪಲ್ಲವ್ಯದಲ್ಲಿ ಒಂದು ಅದ್ಭುತ ಕಥೆಯ ಉಲ್ಲೇಖ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ, ಸಮುದ್ರ ಮಂಥನ ಆದಾಗ ಇಡೀ ಜಗತ್ತನ್ನೇ ಸುಟ್ಟಾಕೋ ಹಾಲಾಹಲ ವಿಷ ಹುಟ್ಟುಕೊಳ್ಳುತ್ತೆ. ಆಗ ಅದನ್ನ ಯಾರು ಕುಡಿತಾರೆ? ಶಿವ. ತಾನೇ ವಿಷ ಕುಡಿದು ಇಡೀ ಸೃಷ್ಟಿಯನ್ನೇ ಆತ ಕಾಪಾಡ್ತಾನೆ. ಇದಕ್ಕಿಂತ ದೊಡ್ಡ ರಕ್ಷಣೆ ಇನ್ನೇನ್ ಬೇಕು? ಇಷ್ಟೇ ಅಲ್ಲ, ಇನ್ನೂ ಒಂದು ಆಳವಾದ ವಿಷಯ ಇದೆ. ಶಿವನಿಗೆ ಕಾಲಕಾಲ ಅಂತನೂ ಕರೀತಾರೆ. ಈಗ ಕಾಲ ಅಂದ್ರೆ ಸಾಕ್ಷಾತ್ ಮೃತ್ಯುದೇವತೆ, ಯಮ. ಹಾಗಾದ್ರೆ ಕಾಲಕಾಲ ಅಂದ್ರೇನೋ? ಆ ಕಾಲನಿಗೂ ಕಾಲನಾದವನು, ಅಂದ್ರೆ ಮೃತ್ಯುವನ್ನೇ ಮೀರಿ ನಿಂತವನು ಅಂತ ಅರ್ಥ. ಹಾಗಾಗಿ ಮೃತ್ಯುವನ್ನೇ ಗೆದ್ದವನ ನೆನೆದ್ರೆ ನಮ್ಗೆ ಮೃತ್ಯು ಭಯ ಎಲ್ಲಿಂದ ಬರುತ್ತೆ ಅಲ್ವಾ? ಇಲ್ಲಿವರೆಗೆ ಭಯದ ಬಗ್ಗೆ ಮಾತಾಡಿದ್ವಿ. ಈಗ ನಾವು ಈ ಹಾಡಿನ ಕೊನೆಯ ಭಾಗಕ್ಕೆ ಅಂದ್ರೆ ಚರಣಕ್ಕೆ ಬರೋಣ. ಇಲ್ಲಿ ಈ ಹಾಡಿನ ಅತ್ಯಂತ ಮುಖ್ಯವಾದ ಫಿಲಾಸಫಿಕಲ್ ಆದ ಒಂದು ಸೀಕ್ರೆಟ್ ಅಡಗಿದೆ. ಈ ಚರಣದಲ್ಲಿ ಪುರಂದರದಾಸರು ಶಿವನ ರೂಪವನ್ನ ನಮ್ಮ ಕಣ್ಣು ತಂದಿಳಿಸ್ತಾರೆ. ಕತ್ತಲ್ಲಿ ಹಾವನ್ನೇ ಆಭರಣ ಮಾಡ್ಕೊಂಡಿರೋನು, ಮೈಗೆಲ್ಲ ವಿಭೂತಿ ಬಡಿದುಕೊಂಡಿರೋನು, ಜಟೆಯಲ್ಲಿ ಗಂಗಾ ನದಿಯನ್ನೇ ಹಿಡಿದಿಟ್ಕೊಂಡಿರೋನು, ಮತ್ತೆ ಸಾಕ್ಷಾತ್ ಗೌರಿಯ ಪ್ರೀತಿಯ ಪತಿ, ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಕೊನೆಯ ಸಾಲಲ್ಲಿ ದಾಸರು ಯಾರ ಬಗ್ಗೆ ಹೇಳ್ತಾರೆ ಗೊತ್ತಾ? ಪುರಂದರ ವಿಠಲನ ನೆನೆವಗೆ, ಪರಮ ಸುಖವ ನೀಡುವಗೆ. ಇಲ್ಲಿ ಪುರಂದರ ವಿಠಲನ ಪ್ರಸ್ತಾಪ ಬರುತ್ತೆ. ಪುರಂದರ ವಿಠಲ ಅಂದ್ರೆ ಯಾರು? ವಿಷ್ಣು. ಶಿವನ ಹಾಡಲ್ಲಿ ವಿಷ್ಣು ಯಾಕೆ ಬಂದ? ಇದೇ ಈ ಹಾಡಿನ ಕ್ಲೈಮ್ಯಾಕ್ಸ್. ದಾಸರು ಏನ್ ಹೇಳಕ್ ಹೊರಟಿದ್ದಾರಂದ್ರೆ, ಹರಿ ಅಂದ್ರೆ ವಿಷ್ಣು, ಹರ ಅಂದ್ರೆ ಶಿವ. ಇವರಿಬ್ರೂ ಬೇರೆ ಅಲ್ಲ, ಇಬ್ರೂ ಒಂದೇ. ಒಬ್ಬರನ್ನ ಪೂಜಿಸಿದ್ರೆ ಇನ್ನೊಬ್ಬರನ್ನ ಪೂಜಿಸಿದ ಹಾಗೆಯೇ. ಇದಕ್ಕಿಂತ ದೊಡ್ಡ ಸಾಮರಸ್ಯದ ಸಂದೇಶ ಬೇಕಾ? ಸರಿ, ಇಷ್ಟೆಲ್ಲ ಆಯ್ತು. ಆದ್ರೆ 100 ವರ್ಷಗಳ ಹಿಂದಿನ ಈ ಹಾಡು ಇವತ್ತಿಗೂ ಯಾಕಿಷ್ಟು ಮುಖ್ಯ? ಇದರಿಂದ ನಾವಿವತ್ತು ಕಲಿಯಬೇಕಾದ್ದೇನು? ಅದನ್ನ ಸ್ವಲ್ಪ ನೋಡೋಣ. ಈ ಹಾಡಿನಿಂದ ನಮಗೆ ಸಿಗೋ 3 ದೊಡ್ಡ ಗಿಫ್ಟ್ಸ್ ಅಂತಾನೆ ಹೇಳ್ಬೋದು. ಮೊದಲನೇದು ನಿರ್ಭಯತೆ. ಜೀವನದ ಕಷ್ಟಗಳಿರ್ಲಿ, ಸಾವಿನ ಭಯವೇ ಇರ್ಲಿ, ಅದನ್ನ ಎದುರಿಸೋ ಶಕ್ತಿ ಕೊಡುತ್ತೆ. ಎರಡನೇದು ಸರಳತೆ. ದೊಡ್ಡ ದೊಡ್ಡ ಫಿಲಾಸಫಿಗಳನ್ನ ಎಲ್ರಿಗೂ ಅರ್ಥ ಆಗೋ ಹಾಗೆ ಸಿಂಪಲ್ ಆಗಿ ಹೇಳುತ್ತೆ. ಮತ್ತು ಮೂರನೇದು ಸಾಮರಸ್ಯ. ದೇವ್ರಂದ್ರೆ ಒಬ್ಬನೇ, ದಾರಿಗಳು ಬೇರೆ ಬೇರೆ ಅಷ್ಟೇ ಅನ್ನೋ ದೊಡ್ಡ ಸತ್ಯವನ್ನ ಇದು ತಿಳಿಸ್ಕೊಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನ ಈ ಗದ್ದಲ, ಗೊಂದಲದ ಜಗತ್ತಲ್ಲಿ ನಾವು ದೊಡ್ಡ ದೊಡ್ಡ ಉತ್ತರಗಳನ್ನ ಹುಡುಕ್ತಾ ಇದ್ದೀವಿ. ಆದರೆ ಬಹುಶಃ ಅತಿದೊಡ್ಡ ಸತ್ಯಗಳು ಅತ್ಯಂತ ಸರಳವಾದ ಶಬ್ದಗಳಲ್ಲಿ ಅಡಗಿದೆಯಾ? 16ನೇ ಶತಮಾನದ ಈ ಹಾಡು ಇವತ್ತಿಗೂ ಪ್ರಸ್ತುತವೇ ಅನ್ನೋ ಪ್ರಶ್ನೆಗೆ ಉತ್ತರ ಬಹುಶಃ ನಮ್ಮೆಲ್ಲರ ಮನಸ್ಸಿನಲ್ಲೇ ಇರಬಹುದು.